ನನಗೆ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಇದ್ದಾರಲ್ಲ, ಅವರು ನಮ್ಮ ಫ್ರೆಂಡ್ ನನಗೆ ಅವರು ಒಂದು ಇನ್ಸ್ಪಿರೇಷನ್. ಈ ಪರಿಸ್ಥಿತಿಯಲ್ಲಿ ನೋಡ್ತಾ ಇರೋ ಅಂಥವ್ರಿಗೆ ನಾವು ಯಾಕೆ ಒಂದು ಪ್ರೋತ್ಸಾಹ ಕೊಡಬಾರ್ದು ಅನ್ನೋ ಇಂಟೆನ್ಷನಲ್ಲೇ ನಾನು ರಾಜೇಶ್ ಜೊತೆ ಸ್ಟಾರ್ಟ್ ಮಾಡಿದ್ದೆ. ಇದೇ ಥರ ನೀವು ತಗೊಂಡ್ರೆ ಗೌರವ್ ಶೆಟ್ಟಿ ಆಗಿರಲಿ, ಸುಷ್ಮಿತಾ ನಾಯಕ್ ಅವರಾಗಿರಲಿ, ಇಲ್ಲ ವಿಯಾಂಶಿ ಹೆಗ್ಡೆ ಆಗಿರಲಿ, ಇಂಥವ್ರೆಲ್ಲ ಇವಾಗ ಒಂದು ಹಸಿವಲ್ಲಿ ಇರೋರು. ಗರ್ಲ್ಸ್ ಲವ್ ಇಸ್ ಮೋರ್ ಪ್ಯೂರ್ ದ್ಯಾನ್ ಗೈಸ್ ಲವ್ ಅನ್ನೋದು. ಆಮೇಲೆ ನಾವು ಏನೇ ಅಮೌಂಟ್ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರು ಎವ್ರಿ ಪೆನ್ನಿಗೆ ವ್ಯಾಲ್ಯೂ ಇದೆ ಮೇಡಮ್. ಬೇರೆ ಡಿಸ್ಟಿಕ್ಸ್ ಎಲ್ಲ ಹೋಗಿ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಿದ್ದಾರೆ. ಅದೇ ಬರೀ ನಮ್ಮ ಬೆಂಗಳೂರಲ್ಲಿ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡೋದು ಸ್ವಲ್ಪ ಕಮ್ಮಿ ಆಗಿದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. ಇದೇ ಫೆಬ್ರವರಿ 6ನೇ ತಾರೀಕು ಸುಖಿ ಭವ ಸಿನಿಮಾ ಬರ್ತಾ ಇದೆ. ಹೆಸರಲ್ಲೇ ಬಹಳ ವಿಶೇಷತೆಯಿಂದ ಕೂಡಿರುವಂತಹ ಸಿನಿಮಾ ಸುಖಿ ಭವ ಆಗಿರೋದು. ಈಗಾಗಲೇ ನೀವು ಸಿನಿಮಾದ ಟೀಸರ್ ನೋಡಿರ್ತೀರಾ, ಹಾಡನ್ನ ಕೇಳಿರ್ತೀರಾ. ಒಂದು ಕ್ಯೂರಿಯಾಸಿಟಿ ಅಂತೂ ಸಿನಿಮಾದ ಬಗ್ಗೆ ಇದ್ದೇ ಇರುತ್ತೆ. ಸದ್ಯಕ್ಕೆ ನನ್ನ ಜೊತೆಗೆ ಸಿನಿಮಾದ ಪ್ರೊಡ್ಯೂಸರ್ ಆಗಿರುವಂತಹ ಸಂತೋಷ್ ಅವರು ಇದ್ದಾರೆ. ಸೊ ಮಾತಾಡಿಸ್ತಾ ಹೋಗೋಣ ಅವ್ರನ್ನ. ಅವ್ರಿಗೆ ಯಾಕೆ ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ತು, ಈ ಸಿನಿಮಾ ಅವ್ರಿಗೆ ಎಷ್ಟು ವಿಶೇಷ, ಅದರಲ್ಲೂ ಕೂಡ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಅಂತೂ ಇದ್ದೇ ಇರುತ್ತೆ. ಸೊ ಅವ್ರನ್ನೇ ಕೇಳ್ತಾ ಹೋಗೋಣ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ನಮಸ್ತೆ ಮೇಡಮ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ ಸರ್. ಸರ್, ಸುಖಿ ಭವ ಹೆಸರೇ ಒಂದು ವಿಶೇಷವಾಗಿದೆ, ವಿಭಿನ್ನವಾಗಿದೆ. ಸಿನಿಮಾಗೂ ಕೂಡ ಒಂದು ಕಡೆಯಿಂದ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಸರ್, ನಿಮಗೆ ಸಿನಿಮಾದ ಮೇಲೆ ಯಾಕೆ ಪ್ರೊಡ್ಯೂಸ್ ಮಾಡಬೇಕು, ನಿರ್ಮಾಣ ಮಾಡಬೇಕಂತ ಅನ್ನಿಸ್ತು? ಮೇಡಮ್, ಆ್ಯಕ್ಚುಲಿ ನಮ್ಮ ಹಿರಿಯರು, ನಮ್ಮ ತಾತ ಅವರು ಆಲ್ರೆಡಿ ಒಂದು ಮೂವಿ ಪ್ರೊಡ್ಯೂಸ್ ಮಾಡಿದ್ದಾರೆ 80s ತೆಲುಗುವಲ್ಲಿ ಮಾಡಿದ್ರು. ಅದಾದಮೇಲೆ ನಾವು ಕನ್ಸ್ಟ್ರಕ್ಷನ್ನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ವಿ. ಇಲ್ಲಿ ಪೋಸ್ಟ್ ಕೋವಿಡ್ ನಮಗೆ ಆ್ಯಕ್ಚುಲಿ ಇನ್ಫ್ಲೂಯೆನ್ಸರ್ಸ್ ಆಗಲಿ, ಯೂಟ್ಯೂಬ್ ವೀಡಿಯೋಸ್ ಆಗಲಿ, ಇದೆಲ್ಲ ತುಂಬ ಚೆನ್ನಾಗಿ ಗ್ರೋ ಆಗ್ತಿದೆ ಅನ್ನೋದು ಒಂದಿತ್ತು. ನಿಮ್ಗೆ ಗೊತ್ತಲ್ಲ ಕೋವಿಡ್ ಸಿಚುವೇಶನ್ ಹೇಗಿತ್ತು ಅಂತ. ಆ ಟೈಮಲ್ಲಿ ನಾವು ಇನ್ನು ಏನು ಮಾಡಬೇಕು ಅನ್ನೋ ಒಂದು ಸರ್ಚಲ್ಲಿ ನನಗೆ ಮೂವಿ ಒಂದು ಮಾಡ್ಬೋದು ಅನ್ನೋದು ಒಂದು ಐಡಿಯಾ ಬಂತು. ಅದರ ಜೊತೆಗೆ ನನಗೆ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಇದ್ದಾರಲ್ಲ, ಅವರು ನಮ್ಮ ಫ್ರೆಂಡ್ ಅವ್ರ ಜೊತೆ ನಾನು ಕನ್ಸ್ಟ್ರಕ್ಷನಲ್ಲಿ ಅವ್ರದ್ದೊಂದು ಪ್ರಾಜೆಕ್ಟ್ ನಾವು ಕೆಲಸ ಮಾಡ್ತಿದ್ವಿ. ಆ ಟೈಮಲ್ಲಿ ಅವರು ಇನ್ನೂ ಮೂವಿ ಪ್ರೊಡ್ಯೂಸರ್ ಆಗಿರಲಿಲ್ಲ, ಅವರು ಕ್ವಾರಿ ಇತ್ತು. ಅದಾದಮೇಲೆ ಒಂದು 2 ವರ್ಷ ಬಿಟ್ಟರೆ ಅವರು ಹೆಬ್ಬುಲಿ ಸಿನಿಮಾ ಪ್ರೊಡ್ಯೂಸರ್ ಆಗ್ತಾರೆ. ಸೊ ಆ ಟೈಮಲ್ಲಿ ನನಗೆ ಅವರು ಒಂದು ಇನ್ಸ್ಪಿರೇಷನ್. ಅವರು ಮಾತಾಡೋ ವಿಧಾನ ಇರಲಿ, ಅಲ್ಲ ಅವ್ರು ಮಾಡೋ ವಿಷಯಗಳಿರಲಿ, ತುಂಬ ಆಸಕ್ತಿ ತೋರಿಸುತ್ತೆ. ಅದೇ ಥರ ನಾನು ಏನಕ್ಕೆ ಈ ಫಿಲಿಮ್ ಇಂಡಸ್ಟ್ರಿಯಲ್ಲಿ ನಾವು ಒಂದು ಫಿಲ್ಮ್ ಮಾಡಬಾರ್ದು ಅನ್ನೋದು ಒಂದು ಆಸೆ ಇತ್ತು. ಅದರ ಜೊತೆಗೆ ರಾಜೇಶ್ ಅನ್ನೋರು ನಮ್ಮ ಫ್ರೆಂಡ್ಸ್ದು ಇನ್ನೊಂದು ಕನ್ಸ್ಟ್ರಕ್ಷನ್ ಆಫೀಸಲ್ಲಿ ಯಾರಿಗೂ ಕತೆ ಹೇಳೋಕ್ಕೆ ಅಂತ ಬರ್ತಿದ್ರು. ಇವರು ಕತೆ ಹೇಳ್ತಾ ಈ ಥರ ಪ್ರೊಡ್ಯೂಸರ್ಗೋಸ್ಕರ ಹುಡುಕ್ತಿದ್ದಾರೆ ಅಂತ ಹೇಳಿ ನನ್ನನ್ನು ಒಂದು 2-3 ಸತಿ ಅಪ್ರೋಚ್ ಮಾಡಿದರು. ಆ ಟೈಮಲ್ಲಿ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ನಾನು ನೋಡೋಣಪ್ಪ, ನಾನು ಆಲೋಚನೆ ಮಾಡಿ ಆಮೇಲೆ ಹೇಳ್ತೀನಿ ಅಂಥೇಳಿ ಅದನ್ನು ಪೆಂಡಿಂಗಲ್ಲಿ ಇಟ್ಟಿದ್ವಿ. ಪೋಸ್ಟ್ ಕೋವಿಡ್ ಏನಾಯಿತು, ಇದೇ ರೀತಿ ನನಗೆ ಇಂಟ್ರೆಸ್ಟ್ ಬಂತು, ಏನಕ್ಕೆ ಮಾಡಬಾರ್ದು ಅಂಥೇಳಿ ಅವ್ರನ್ನ ಕರೆದು ನಾನು ಈ ಥರ ಆಯಿತು, ನಾನು ಪ್ರೊಡ್ಯೂಸ್ ಮಾಡಬೇಕು ಅಂತ ಅನ್ಕೋತಿದ್ದೀನಿ, ನೀವು ನನಗೆ ಒಂದು ಕತೆ ಹೇಳಿ ಅಂತ ಹೇಳಿದೆ. ಸೊ ಅವರು ಒಂದು 3 ಕತೆ ಹೇಳಿದರು ನಮಗೆ. ಆ 3 ಕಥೆಯಲ್ಲಿ ನಮಗೆ ಈ ಸುಖಿ ಭವ ಸ್ಟೋರಿ ಇಷ್ಟ ಆಯಿತು. ಸ್ವಲ್ಪ ಮಾಡಿಫಿಕೇಶನ್ಸ್ ಇದೆ, ಇದ್ರ ಜೊತೆ ನಾವು ಮಾತಾಡಿ ಸ್ಟಾರ್ಟ್ ಮಾಡೋಣ ಅಂಥೇಳಿ ಮೂವಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ಮೂವಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದಾಗ ಮೂವಿ ಹೆಸರು ಸುಖಿ ಭವ ಅಂತ ಇರಲಿಲ್ಲ. ಆ್ಯಕ್ಚುಲಿ ಬೇರೆ ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ರು ಡೈರೆಕ್ಟ್ರು. ನಾವು ಆ ಟೈಮಲ್ಲಿ ಏನು ಮಾಡಿದ್ವಿ ಅಂದರೆ, ಆಯಿತು ಈ ಕತೆ ಮುಂದುವರಿಸಲಿ ಅಂತ ನಮ್ಮ ಬ್ಯಾನರ್ ರಿಜಿಸ್ಟರ್ ಮಾಡಬೇಕು ಅಂತ ವೇದಾರ್ಯನ್ ಫಿಲಿಮ್ಸ್ ಬ್ಯಾನರ್ ರಿಜಿಸ್ಟರ್ ಮಾಡ್ಬೇಕಾದ್ರೆ ಮೂವಿ ನೇಮ್ನು ರಿಜಿಸ್ಟರ್ ಮಾಡಿಬಿಡೋಣ ಅಂಥೇಳಿ ನಾವು ಪ್ಲ್ಯಾನ್ ಮಾಡಿ ಹೋದಾಗ, ನೀವು ಹೇಳ್ದಾಗೆ ಸುಖಿ ಭವ ಅಂದರೆ ಒಂದು ಹೇಗೆ ನಾವು ಇವಾಗ ಊಟ ಮಾಡಿ ಆದಮೇಲೆ ಇನ್ನೊಬ್ರಿಗೆ ನಾವು ಅನ್ನದಾತ ಸುಖಿ ಭವ ಅಂತ ಹೇಳ್ತೀವಿ. ಏನಕ್ಕೆ ಅಂದರೆ ಅವ್ರು ನಮ್ಗೆ ಯಾರು ಊಟ ಕೊಟ್ಟರು ಅವ್ರು ಚೆನ್ನಾಗಿರಲಿ ಅನ್ನೋದು. ಸೊ ಅದೇ ಥರ ಈ ಮೂವಿಯಲ್ಲಿನೂ ಎಲ್ಲರಿಗೂ ಒಂದೊಂದು ಬ್ಲೆಸ್ಸಿಂಗ್ಸ್ ಆಗುತ್ತೆ. ಇವಾಗ ನೀವು ಹೇಳ್ತಿದ್ರಲ್ಲ, ಮೂವಿಗೆ ತುಂಬ ಬ್ಲೆಸ್ಸಿಂಗ್ ಆಗಿದೆ, ಎಕ್ಸ್ಪೆಕ್ಟೇಷನ್ಸು ಕೂಡಿದೆ ಅಂತ. ಸೊ ಇದೇ ರೀತಿ ಈ ಸ್ಟೋರಿಯಲ್ಲೂ ಹೀರೋಗೆ ಒಂದೊಂದು ಬ್ಲೆಸ್ಸಿಂಗ್ ಸಿಗ್ತಾನೆ ಇರುತ್ತೆ. ಸೊ ಒಂದು ಗ್ರ್ಯಾಟಿಟ್ಯೂಡ್ ಅವ್ರು ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಸುಖಿ ಭವ ಅನ್ನೋ ಹೆಸರು ನಮಗೆ ಬಂತು ಮನಸ್ಸಿಗೆ. ಇದನ್ನು ನಾವು ಚೇಂಬರ್ಗೆ ಹೋಗ್ಬೇಕಾದ್ರೆ ಚೆಕ್ ಮಾಡಿದ್ರೆ ಹೆಸರು ಇತ್ತು. ಇಮಿಡಿಯೇಟ್ ರಿಜಿಸ್ಟರ್ ಮಾಡಿ ಸುಖಿ ಭವ ಅಂತೇಳಿ ಹೆಸರಿಟ್ವಿ. ಸರ್, ಮತ್ತೊಂದು, ನೀವು ಆಲ್ರೆಡಿ ಉಮಾಪತಿ ಸರ್ ನಿಮಗೆ ಗೊತ್ತಿದ್ದಾರೆ. ಸೊ ಒಂದು ಈ ಆಲ್ರೆಡಿ ನೋನ್ ಹೀರೋ ಜೊತೆಗೆ ಸಿನಿಮಾ ಮಾಡ್ಬೋದಿತ್ತು. ಈ ಒಂದು ಹೊಸಬರ ತಂಡದ ಜೊತೆಗೇನೆ ಸಿನಿಮಾ ಮಾಡಬೇಕು ಅನ್ನುವಂತಹ ಮನ್ಸು ಯಾಕೆ ಬಂತು?
ಮೇಡಮ್ ಆ್ಯಕ್ಚುಲಿ ಎಲ್ಲರೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ, ಇವಾಗ ನಾವು ಹಾಕಿರೋ ದುಡ್ಡಿಗೆ ಒಂದು ಮಿನಿಮಮ್ ಗ್ಯಾರಂಟಿ ಇರೋ ಹೀರೋ ಆಗಲಿ ಇಲ್ಲ ಡೈರೆಕ್ಟರ್ ಆಗಲಿ ತಗೊಂಡ್ರೆ ನಮಗೆ ಒ ಟಿ ಟಿಲಾಗಲಿ ಇಲ್ಲ ಬೇರೆ ಯಾವುದ್ರಲ್ಲಾಗಲೂ ಬಿಸ್ನೆಸ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನಲ್ಲಿ ಮಾಡ್ತಾರೆ. ಎರಡನೇದು ಏನಾಗುತ್ತೆ, ಆ ಇಂಟೆನ್ಷನಲ್ಲಿ ಹೋದಾಗಲೂ ಬಡ್ಜೆಟ್ ತುಂಬ ಹೈ ಆಗುತ್ತೆ. ಅಂದರೆ ಇವಾಗ ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ತುಂಬ ಚೆನ್ನಾಗಿರೋ ಹೀರೋಸು ಅವ್ರನ್ನ ನಾವು ಕಾಸ್ಟ್ ಮಾಡಬೇಕು ಅಂದರೆ ಅವ್ರ ರೆಮ್ಯುನರೇಷನ್ ಆಗಲಿ ಪ್ರೊಡಕ್ಷನ್ ಕಾಸ್ಟ್ ಆಗಲಿ ಎಲ್ಲನೂ ಜಾಸ್ತಿ ಆಗುತ್ತೆ. ಸೊ ಇದು ಒಂದು ರೀಸನ್. ಎರಡನೇ ರೀಸನ್ ನನ್ನ ಮನಸ್ಸಲ್ಲಿ ಏನಿತ್ತು ಅಂದರೆ, ತುಂಬ ಜನ ನೋಡಿದ್ದೀನಿ ಮೇಡಮ್. ಇವಾಗ ನೀವು ಎಂಥ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಯಾರು ತಗೊಳ್ಳಿ, ಅವ್ರ ಕೆಳಗೆ ಅಂತ ಒಂದು ಅಸಿಸ್ಟೆಂಟ್ಸ್ ಇರ್ತಾರೆ. ಕೆಲವು ಕೋ ಡೈರೆಕ್ಟರ್ಸ್ ಆಗಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಲಿ, ಇಂಥವ್ರು ತುಂಬ ಕಷ್ಟಪಟ್ಟು ತುಂಬ ಕೆಲಸ ಮಾಡ್ತಾರೆ, ತುಂಬ ಹಾರ್ಡ್ ವರ್ಕ್ ಮಾಡಿ ಇವ್ರ ಲೈಫಲ್ಲಿ ಇವ್ರಿಗೇನಾದ್ರು ಒಂದು ಟರ್ನಿಂಗ್ ಪಾಯಿಂಟ್ ಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಅವರು ನೋಡ್ತಾ ಇರ್ತಾರೆ. ಈ ಪರಿಸ್ಥಿತಿಯಲ್ಲಿ ನೋಡ್ತಾ ಇರೋ ಅಂಥವ್ರಿಗೆ ನಾವು ಯಾಕೆ ಒಂದು ಪ್ರೋತ್ಸಾಹ ಕೊಡಬಾರ್ದು ಅನ್ನೋ ಇಂಟೆನ್ಷನಲ್ಲೇ ನಾನು ರಾಜೇಶ್ ಜೊತೆ ಸ್ಟಾರ್ಟ್ ಮಾಡಿದ್ದು. ರಾಜೇಶ್ ಆದಮೇಲೆ ಇವ್ರು ಮಹೇಂದ್ರನೂ ಅಷ್ಟೇ, ಅವರೊಂದು ಸಿನಿಮಾ ಮಾಡಿದ್ರು ಆಲ್ರೆಡಿ. ಎರಡನೇ ಸಿನಿಮಾ ನಮ್ಮ ಜೊತೆ ಆಯಿತು. ಇದೇ ಥರ ನೀವು ತೊಗೊಂಡ್ರೆ ಗೌರವ್ ಶೆಟ್ಟಿ ಆಗಿರಲಿ, ಸುಷ್ಮಿತಾ ನಾಯಕ್ ಅವರಾಗಿರಲಿ, ಇಲ್ಲ ವಿಯಾಂಶಿ ಹೆಗ್ಡೆ ಆಗಿರಲಿ, ಇಂಥವ್ರೆಲ್ಲ ಇವಾಗ ಒಂದು ಹಸಿವಲ್ಲಿ ಇರೋರು ಮೇಡಮ್. ಲೈಫಲ್ಲಿ ಏನಾದ್ರು ಒಂದು ಸಾಧಿಸ್ಬೇಕು ಅಂತ. ಇದೇ ಥರ ನಮ್ಮ ಮ್ಯೂಸಿಕ್ ಅವರು ಶುಭಮ್ ಆಗಲಿ, ಅವ್ರು ಕೂಡ ಒಳ್ಳೆ ಒಳ್ಳೆ ಮ್ಯೂಸಿಕ್ ಸಾಂಗ್ಸ್ ಕೊಟ್ಟಿದ್ದಾರೆ. ಕಂಟೆಂಟ್ ತುಂಬ ಚೆನ್ನಾಗಿ ಬಂದಿದೆ, ಕಂಪೋಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಂಥವ್ರನ್ನ ನಾವು ಯಾಕೆ ಪ್ರೋತ್ಸಾಹಿಸ್ಬೋದು. ಈ ಗುಂಪಲ್ಲಿ ನಾನು ಒಬ್ಬ ಹೊಸಬನೇ ಆಗ್ತೀನಿ. ಬಟ್ ನನ್ನ ಇದು ಏನಿತ್ತಂದರೆ, ಒಂದು ಒಳ್ಳೆ ಕಂಟೆಂಟು, ಒಂದು ಒಳ್ಳೆ ಸ್ಟೋರಿ ಡ್ರಿವನ್ ಮೂವಿ ನಾವು ಜನಕ್ಕೆ ಕೊಟ್ಟರೆ ಜನ ಡಿಸೈಡ್ ಮಾಡ್ತಾರೆ ಇದು ಹೇಗೆ ಗೆಲ್ಲಬೇಕು ಏನು ಅನ್ನೋದು. ಸೊ ಇದು ಒಂದು ಹೋಲ್ ಫ್ಯಾಮಿಲಿ ಪ್ಯಾಕೇಜ್ ಮೂವಿ ಆಗುತ್ತೆ. ಇದರಲ್ಲಿ ನೀವು ಸಣ್ಣ ಹುಡುಗರಿಂದ ದೊಡ್ಡವ್ರವ್ರಿಗೂ ನೋಡ್ಬೋದು. ಇದರಲ್ಲಿ ಲವ್ ಇದೆ, ಕಾಮಿಡಿ ಇದೆ, ಆಮೇಲೆ ಫ್ಯಾಮಿಲಿ ಫಾದರ್ ಆ್ಯಂಡ್ ಸನ್ ಎಮೋಷನ್ಸ್ ಇದೆ, ಆಮೇಲೆ ಗೌರವ್ ಶೆಟ್ಟಿ ಅವ್ರದ್ದು ಲವ್, ಆಮೇಲೆ ಈ ಥರ ತುಂಬ ಏನು ಹೇಳ್ತಾರೆ ವೇರಿಯೇಷನ್ಸ್ ಇದೆ. ಸೊ ಇದು ಜನಕ್ಕೆ ಮುಟ್ಟಬೇಕು, ಒಂದು ಒಳ್ಳೆ ರೀತಿಯಲ್ಲಿ ಒಂದು ಪ್ಯೂರ್ ಲವ್ ಅನ್ನೋದು ತೋರಿಸ್ಬೇಕು ಅನ್ನೋದು ಒಂದು ಇಂಟೆನ್ಷನ್ ಆಗಿ ತೊಗೊಂಡ್ವಿ. ಆಮೇಲೆ ಇದರಲ್ಲಿ ಇನ್ನೊಂದು ಏನಂದರೆ, ಗರ್ಲ್ಸ್ ಲವ್ ಈಸ್ ಮೋರ್ ಪ್ಯೂರ್ ದ್ಯಾನ್ ಗೈಸ್ ಲವ್ ಅನ್ನೋದು ಒಂದು ತೋರಿಸೋಣ ಅನ್ನೋ ನಮ್ಮ ಇಂಟೆನ್ಷನ್ ಇತ್ತು. ಯಾಕೆಂದರೆ ಜೆನ್ಯೂನಿಟಿಯಲ್ಲಿ, ಹುಡುಗಿರ ಪ್ರೀತಿಯಲ್ಲಿ ಜೆನ್ಯೂನಿಟಿ ಜಾಸ್ತಿ ಇರುತ್ತೆ ಅನ್ನೋದು ನಮ್ಮೊಂದು ನಂಬಿಕೆ. ಹುಡುಗರು ತುಂಬ ವೇವ್ರಿ ಮೈಂಡ್ ಇರುತ್ತೆ ಅನ್ನೋದು. ಸೊ ಅದನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಟ್ಟು ಈ ಮೂವಿಯಲ್ಲಿ ಮಾಡಿದ್ದೀವಿ ಮೇಡಮ್. ಸರ್, ಒಂದು ಸಿನಿಮಾ ಮಾಡಬೇಕು ಅಂತಂದ್ರೆ ಬಜೆಟ್ ನೋಡ್ಬೇಕಾಗತ್ತೆ ನಾವು. ಸೊ ಇದು ಎಷ್ಟು ಸ್ಕೇಲ್ ಸರ್, ಎಷ್ಟು ಬಜೆಟ್ ಆಗಿರಬಹುದು? ಇದು ಹೇಳ್ಬೋದಾ? ಆಕ್ಚುಲಿ ಇದು ಇವಾಗವರೆಗೂ ಒಂದು 3 crores ಆಗಿದೆ ಮೇಡಮ್. ಇನ್ನು ಇದು ಪ್ರಮೋಷನ್ಸ್ ಆ್ಯಂಡ್ ರಿಲೀಸ್ ಇದೆ, ಅದಕ್ಕೊಂದು ಸಪ್ರೇಟ್ ಬಜೆಟ್ ಇಟ್ಕೊಂಡಿದ್ದೀವಿ. ನಾವು ಅಂದ್ಕೊಂಡಿದ್ದು ಕಮ್ಮಿಯಲ್ಲೇ ಅಂತ, ಬಟ್ ಹೋಗ್ತಾ ಹೋಗ್ತಾ ಸಿನಿಮಾ ಚೆನ್ನಾಗಿ ಬರ್ತಿದೆ. ಆಮೇಲೆ ಔಟ್ಡೋರ್ ಲೊಕೇಶನ್ಸ್ ಜಾಸ್ತಿ ಇತ್ತು, ಅದರಿಂದ ಪ್ಲಸ್ ವಿಜುವಲ್ಸ್ ಆಗಿ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಸೊ ಇದಕ್ಕಂತ ನಾವು ಹಾಕಿದ್ದೀವಿ. ಆಮೇಲೆ ನಾವು ಏನೇ ಅಮೌಂಟ್ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರು ಎವ್ರಿ ಪೆನ್ನಿಗೆ ವ್ಯಾಲ್ಯೂ ಇದೆ ಮೇಡಮ್. ನೀವು ಅದು ವಿಜುವಲ್ಸಲ್ಲಿ ನೋಡ್ತೀರಾ, ಅಷ್ಟೊಂದು ಶಾರ್ಟ್ಸ್ ಇದೆ, ಲೊಕೇಶನ್ಸ್ ಇದೆ, ಎಲ್ಲ ಚೆನ್ನಾಗಿ ಬಂದಿದೆ. ಸರ್, ಸದ್ಯದ ಪರಿಸ್ಥಿತಿ ನೋಡ್ತಾ ಹೋದ್ರೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಬಿಗ್ ಬಜೆಟ್ ಸಿನಿಮಾ ಆಗಲಿ ಅಥವಾ ಹೊಸಬರ ಸಿನಿಮಾ ಆಗಲಿ, ಜನ ಥಿಯೇಟರ್ಗೆ ಬರೋ ಸಂಖ್ಯೆ ಈ ಸಮಯದಲ್ಲಿ ಸ್ವಲ್ಪ ಕಡಿಮೆ ಇದೆ. ಬಟ್ ಒ ಟಿ ಟಿಲಿ ನೋಡ್ತಾರೆ. ಅದೇ ಸಿನಿಮಾ ಒ ಟಿ ಟಿಲಿ ಗೆದ್ದಿರುವಂತಹ ಒಂದು ಉದಾಹರಣೆಗಳು ಕೂಡ ಇದೆ. ಸೊ ಅಲ್ಲಿ ಜನ ಅನ್ಕೊಳ್ತಾರೆ, ಸೊ ನಾವಿದು ಥಿಯೇಟರ್ನಲ್ಲಿ ಈ ಸಿನಿಮಾನ ಮಿಸ್ ಮಾಡ್ಕೊಂಡ್ಬಿಟ್ವಿ ಅಂತ. ಈ ರೀತಿ ಕೂಡ ನಡೆಯುತ್ತೆ. ಸೊ ಇದರ ನಡುವೆನೂ ಕೂಡ ಸಿನಿಮಾ ಮಾಡಬೇಕು ಅಂತ ಒಂದು ಮನಸ್ಸು ಮಾಡಿ ಸಿನಿಮಾ ಮಾಡಿರೋದಕ್ಕೆ ಕಾರಣ ಏನು ಸರ್? ಮೇಡಮ್, ಇದಕ್ಕೆ ಆನ್ಸರ್ ಹೇಳಬೇಕು ಅಂದರೆ, ಆ್ಯಕ್ಚುಲ್ ಆಗಿ ಇವಾಗ ಬಡ್ಜೆಟ್ ಪರವಾಗಿ ತುಂಬ ದೊಡ್ಡ ದೊಡ್ಡ ಸಿನಿಮಾಸ್ ಬಂದಿದೆ, ಬಟ್ ಜನ ಥಿಯೇಟ್ರಿಗೆ ಬರೋದು ಕಮ್ಮಿ ಆಗಿದೆ ಮೇಡಮ್. ಒಂದು ಎರಡನೇದು ಏನಕ್ಕೆ ಅಂದರೆ, ಈ ತುಂಬ ಒ ಟಿ ಟಿ ಚಾನಲ್ಸ್ ಇದೆ, ತುಂಬ ಆಪ್ಷನ್ಸ್ ಇದೆ. ಈ ಆಪ್ಷನ್ಸಿಂದ ಜನ ಏನಂದರೆ ಓಕೆ ವೆಯ್ಟ್ ಮಾಡೋಣ ಬಂದ್ಬಿಡುತ್ತೆ ಒಳ್ಳೆ ಸಿನಿಮಾ ಅಂತ. ಬಟ್ ಹಾಗೆ ನೀವು ಲೆಕ್ಕ ಹಾಕೋದಕ್ಕಿಂತ ಥಿಯೇಟ್ರಲ್ಲಿ ನೋಡೋ ಒಂದು ಎಕ್ಸ್ಪೀರಿಯನ್ಸೇ ತುಂಬ ಡಿಫ್ರೆಂಟ್ ಇರುತ್ತೆ. ಇನ್ನೊಂದು ಏನಂದರೆ, ನಾನು ಹೇಳಕ್ಕೆ ಇಷ್ಟಪಡೋದು ಮೇಡಮ್, ಈವನ್ ಕರ್ನಾಟಕದಲ್ಲಿ ನೀವು ಬೇರೆ ಡಿಸ್ಟಿಕ್ಸ್ ಎಲ್ಲ ಹೋಗಿ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಿದ್ದಾರೆ. ಅದೇ ಬರೀ ನಮ್ಮ ಬೆಂಗಳೂರಲ್ಲಿ ಕನ್ನಡ ಸಿನಿಮಾಗೆ
ಸಪೋರ್ಟ್ ಮಾಡೋದು ಸ್ವಲ್ಪ ಕಮ್ಮಿ ಆಗಿದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಏನಕ್ಕೆ ಆ ಥರ ಹೇಳ್ತೀನಿ ಅಂದರೆ, ನಮಗೆ ಬೆಂಗಳೂರಲ್ಲಿ ತುಂಬ ವೆರೈಟಿ ಸಿನಿಮಾಸ್ ನಾವು ಪ್ರೋತ್ಸಾಹಿಸ್ತೀವಿ. ಎಲ್ಲ ಲ್ಯಾಂಗ್ವೇಜ್ ಸಿನಿಮಾನು ಬಂದು ಇಲ್ಲಿ ಆಡುತ್ತೆ, ನಾವು ನೋಡ್ತೀವಿ. ತೆಲುಗಿಂದಾಗಲಿ, ತಮಿಳಿಂದಾಗಲಿ, ಹಿಂದಿ ಆಗಲಿ ಎಲ್ಲ ಮೂವೀಸ್ಗೂ ನಾವು ಪ್ರೋತ್ಸಾಹ ಕೊಡ್ತೀವಿ. ಇದೇ ಥರ ನಮ್ಮ ಆಡಿಯನ್ಸು ಏನಕ್ಕೆ ನಮ್ಮ ಕನ್ನಡ ಸಿನಿಮಾಗೆ ಅವರೂ ಪ್ರೋತ್ಸಾಹ ಕೊಟ್ಟು ನಮ್ಮನ್ನು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅನ್ನೋದೇ ನಮ್ಮ ಆಸೆ. ಎರಡನೇದು ಏನಂದರೆ, ಇವಾಗ ವಿಜುವಲಿ ನೀವು ಥಿಯೇಟ್ರಲ್ಲಿ ನೋಡೋದಕ್ಕೂ ಆಚೆ ನೋಡೋದಕ್ಕೂ ಅಂದರೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಇದ್ರ ಮಧ್ಯ ಪೈರಸಿ ಅಂತ ಹೇಳಿ ಬೇರೆ ಸಿನಿಮಾಸ್ ಎಲ್ಲ ಪೈರಸಿಯಿಂದ OTTಯಲ್ಲಿ ಅಲ್ದಿರ ಅವರೇ ಒಂದು ಚಾನೆಲ್ಸಲ್ಲಿ ಬಿಟ್ಟು ಅದನ್ನು ಜನ ರಿಲೀಸ್ ಆಗಿದ್ದು ಮಾರನೇ ದಿವಸನೇ ನೋಡಿ ಈ ಥರ ಎಲ್ಲ ಆಗಿ ತುಂಬ ಕಮ್ಮಿ ಆಗಿಬಿಡ್ತಿದೆ ಮೇಡಮ್. ಸೊ ಇಂಥವನ್ನ ಸ್ವಲ್ಪ ನಾವು ತಡೆಗಟ್ಟಿದ್ರೆ ಮೋಸ್ಟ್ಲಿ ಜನ ಥಿಯೇಟ್ರಿಗೆ ಬರೋದು ಸ್ಟಾರ್ಟ್ ಮಾಡ್ಬೋದು ಅಂತ. ಇನ್ನೊಂದು ಏನಂದರೆ, ಥಿಯೇಟ್ರಿಗೆ ಬರೋಕ್ಕೆ ಒಂದು ಫ್ಯಾಮ್ಲಿಯಾಗಿ ಒಂದು ಮಾಲ್ಸಿಗೆ ಬರ್ತಾರೆ, ಆ ಥಿಯೇಟ್ರಿಗೆ ಬರ್ತಾರೆ, ತುಂಬ ಸಿನಿಮಾಸ್ ಇರುತ್ತೆ, ಎಂಜಾಯ್ಮೆಂಟ್ ಇರುತ್ತೆ. ಒಂದು ಮೂವಿ ನೋಡಾದ್ಮೇಲೆ ಅವ್ರ ಫ್ಯಾಮ್ಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಮೂವಿಯಲ್ಲಿ ಏನೋ ಒಂದು ಒಳ್ಳೆ ಖುಷಿ ತಗೊಂಡು ಮನೆಗೆ ಹೋಗ್ತೀವಿ ಅನ್ನೋದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದು ನನ್ನ ಅಪೇಕ್ಷೆ ಮೇಡಮ್. ಸರ್, ಸದ್ಯಕ್ಕೆ ಹೋಲಿಸ್ಕೊಂಡ್ರೆ ಈಗ ಸಿನಿಮಾ ಬಿಡುಗಡೆಗೆ ರೆಡಿ ಇದೆ, ಡಿಸ್ಟ್ರಿಬ್ಯೂಷನ್ ವರ್ಕ್ ಆಗಿರಬಹುದು, ಹೇಗೆ ನಡೀತಿದೆ? ಹಾಗೆ ಥಿಯೇಟರ್ಸು ಸಿಕ್ಕಿದ್ಯಾ? ಹಾಂ ಮೇಡಮ್, ಇವಾಗ ನಾವು ಶರ್ಲಿನ್ ಪಿಕ್ಚರ್ಸ್ ಅವ್ರ ಹತ್ರದಿಂದ ಡಿಸ್ಟ್ರಿಬ್ಯೂಷನ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. 6ನೇ ತಾರೀಕು ತುಂಬ ಸಿನಿಮಾ ರಿಲೀಸ್ ಆಗ್ತಿದೆ, ಎಲ್ಲರಿಗೂ ಥಿಯೇಟರ್ ಬ್ಯಾಕ್ ಆಗುತ್ತೆ. ನಮಗೂ ನಾವು ಒಂದು ಮೇಯ್ನ್ ಸಿಂಗಲ್ ಸ್ಕ್ರೀನ್ ಮಾಡ್ತಿದ್ದೀವಿ, ಬೇರೆ ಹಲವು ಡಿಸ್ಟಿಕ್ಸಲ್ಲಿ ಬೇರೆ ಬೇರೆ ಥಿಯೇಟರ್ಸಲ್ಲಿ ಮಾಡ್ತಿದ್ವಿ. ಥ್ರೂ ಔಟ್ ಕರ್ನಾಟಕ ರಿಲೀಸ್ ಆಗುತ್ತೆ. ಇಲ್ಲಿ ನಿಮಗೆ ಎಲ್ಲ ಮಲ್ಟಿಪ್ಲೆಕ್ಸಸ್ ಆ್ಯಂಡ್ ಮಾಲ್ಸಲ್ಲೂ ನಿಮಗೆ ಮೂವಿ ಬರುತ್ತೆ. ಮೋರ್ ದೆನ್ 50 ಸ್ಕ್ರೀನ್ಸ್ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅರೌಂಡ್ ಕರ್ನಾಟಕ ರಿಲೀಸ್ ಆಗ್ತಿದೆ ಮೇಡಮ್. ಥಿಯೇಟರ್ಸನ್ನು ನಾವು ಮುಂಚಿತವಾಗಿ ಪ್ಲ್ಯಾನ್ ಮಾಡಿಕೊಂಡು ಡೇಟ್ ಅನೌನ್ಸ್ ಆಗೋಕ್ಕೆ ಮುಂಚೆನೇ ಅದ್ರ ಪ್ರಯತ್ನನೂ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ನಮ್ಗೆ ಥಿಯೇಟ್ರು ಇದೆ, ಎಲ್ಲ ಪ್ಲ್ಯಾನಿಂಗ್ ರೆಡಿ ಆಗಿದೆ ಮೇಡಮ್. ಸರ್, ಫೈನಲಿ ಸಿನಿಮಾ ರಿಲೀಸ್ಗೆ ರೆಡಿ ಇದೆ, ನಮ್ಮ ಕನ್ನಡ ಸಿನಿಮಾ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇದು ಒಂದು ಕಂಪ್ಲೀಟ್ ಮೂವಿ ಆಗುತ್ತೆ. ಅಂದರೆ ಒಂದು ಫುಲ್ ಮೀಲ್ಸ್ ಥರ ನಿಮಗೆ ಡ್ರಾಮಾ ಇದೆ, ಎಮೋಷನ್ಸ್ ಇದೆ, ಲವ್ ಇದೆ, ಚೈಲ್ಡ್ಹುಡ್ ಮೆಮರೀಸ್ನ ನಿಮ್ಮನ್ನು ಟ್ರಿಗರ್ ಮಾಡೋ ಥರ ಸ್ಟೋರಿ ಇದೆ, ಸಾಂಗ್ಸ್ ಎಲ್ಲ ನೀವು ಚೆನ್ನಾಗಿದೆ ನೋಡಿದ್ದೀರಾ. ಆ್ಯಂಡ್ ಮೋರ್ ಓವರ್ ವಿಜುವಲಿ ತುಂಬ ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ. ದಯವಿಟ್ಟು ನೀವೆಲ್ಲರೂ ನಿಮ್ಮ ಪಕ್ಕದಲ್ಲಿ ಇರುವ ಥಿಯೇಟರ್ಸ್ಗೆ ಬಂದು ನೋಡಿ ನಮಗೆ ಪ್ರೋತ್ಸಾಹಿಸಿ ಸಹಾಯ ಮಾಡಬೇಕು. ಆಮೇಲೆ ನಿಮ್ಮ ಪ್ರೀತಿ ನಮ್ಗೆ ತೋರಿಸ್ಬೇಕು ಅನ್ನೋದು ಕೋರ್ಕೊಳ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನೋಡಿದ್ರಲ್ವಾ, ಇದು ಸುಖೀ ಭವ ಸಿನಿಮಾದ ನಿರ್ಮಾಪಕರಾದಂತಹ ಸಂತೋಷ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆಗೆ ಪಲ್ಲವಿ ಎನ್ ರಾಜ್, ಕನ್ನಡ ಪಿಕ್ಚರ್.